ವಸುದೇವಸೂತನೇ ಹೇ ಮುಕುಂದ. ವಸುದೇವಸೂತನೇ ಹೇ ಮುಕುಂದ, ನಿಮ್ಮ ನಾಮವ ನೆನೆಯುವುದು ಮನಕಾನಂದ. ನಿಮ್ಮ ನಾಮವ ನೆನೆಯುವುದು ಮನಕಾನಂದ. ವಸುದೇವಸೂತನೇ ಹೇ ಮುಕುಂದ. ಪರಮಾತ್ಮ ವಾಸುದೇವ ಜನಾರ್ದನ, ದೇವಕಿ ಸುತನೇ ದೇವಕಿ ಸುತನೇ ದುಷ್ಟ ವಿನಾಶ. ದೇವಕಿ ಸುತನೇ ದುಷ್ಟ ವಿನಾಶ, ಅಖಿಲಾಂಡೇಶ್ವರ ಆನಂದ ರೂಪ. ಅಖಿಲಾಂಡೇಶ್ವರ ಆನಂದ ರೂಪ, ದಾಸದಾಸರೊಳು ಮುಕ್ತಿ ಪ್ರದಾತ. ದಾಸದಾಸರೊಳು ಮುಕ್ತಿ ಪ್ರದಾತ. ವಸುದೇವಸೂತನೇ ಹೇ ಮುಕುಂದ, ನಿಮ್ಮ ನಾಮವ ನೆನೆಯುವುದು ಮನಕಾನಂದ. ನಿಮ್ಮ ನಾಮವ ನೆನೆಯುವುದು ಮನಕಾನಂದ. ವಸುದೇವಸೂತನೇ ಹೇ ಮುಕುಂದ. ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ, ಪ್ರಹ್ಲಾದನ ಮೊರೆ ಕೇಳಿದಾಚನ ಅಭಯವನಿತ್ತವನೇ. ಪರಮಾತ್ಮ ವಾಸುದೇವ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ, ಪ್ರಹ್ಲಾದನ ಮೊರೆ ಕೇಳಿದಾಚನ ಅಭಯವನಿತ್ತವನೇ. ಮಾತೆ ಸಹೋದರ ಮಾವ ಕಂಸನ ನಾಚವ ಕೈದವನೇ. ಮಾತೆ ಸಹೋದರ ಮಾವ ಕಂಸನ ನಾಚವ ಕೈದವನೇ. ವಿನಾಶವ ಕೈದವನೇ. ಸಹೋದರ ಮಾವ ಕಂಸನ ನಾಶವ ಕೈದವನೇ. ವಿನಾಶವ ಕೈದವನೇ. ಲಾಲದಾನವರ ಲೀಲ ಮಾತ್ರದಿ ಪ್ರಾಣವ ತೆಗೆದವನೇ. ಬಾಲದಾನವರ ನೀಲ ಮಾತ್ರದಿ ಪ್ರಾಣವ ತೆಗೆದವನೇ.
ವಸುದೇವ ಸುತನೇ ಹೇ ಮುಕುಂದ ನಿಮ್ಮ ನಾಮವ ನೆನೆವುದು ಮನಕಾನಂದ ನಿಮ್ಮ ನಾಮವ ನೆನೆವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ. ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಷ್ಕ್ಲೇಶವಾಗಿ ಭಗವಂತನು ಎಂದಿಗೆ ತನ್ನ ಅಭಯ ಹಸ್ತವನ್ನ ಈ ನನ್ನ ಮಸ್ತಕದ ಮೇಲಿಡುವನು. ಯಾವಾತನು ಸಕಲ ಚರಾಚರ ವಸ್ತುಗಳಿಗೂ ಜೀವಾತನು. ಯಾವಾತನನ್ನು ಕಾಣಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸುತ್ತಿರುವರು. ಅಂತಹ ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ಇಂದು ಆ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದೀನನನ್ನು ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಹೇ ವಾಸುದೇವ, ಅನವರತವು ನಿನ್ನ ನಾಮಸ್ಮರಣೆಯಲ್ಲೇ ಇರುವ ನಾನು ನಿಮ್ಮನ್ನು ಕಾಣುವ ತನಕ ಇಲ್ಲಿರುವ ಕ್ಷೀರದಿಂದಲೇ ನನ್ನ ಜೀವನೋದ್ಧಾರ ಮಾಡಿಕೊಳ್ಳುತ್ತೇನೆ. ಪರಮಾತ್ಮ, ಇದೋ ತಂದೆ, ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ವಾಸುದೇವ, ಕೃಷ್ಣ ಕೃಷ್ಣ ರುಕ್ಮಿಣಿ ಲೋಲಾ ಭಕ್ತ ಬಾಂಧವ ಸಾಧು ಪೂಜಿತ ನಮೋ ವಾಸುದೇವ. ಸೃಷ್ಟಿಕರ್ತಾಯ ನಮೋ ನಮಃ. ದೇವದೇವ ವಾಸುದೇವ ವಾಸುದೇವ. ಪರಮಾತ್ಮ, ಜನಾರ್ದನ, ಮೊರೆ ಕೇಳಿ ನೀ ಬಾರಯ್ಯ ಮೊರಾರಿ ಭಕ್ತನ ಮೊರೆಯಾಲಿಸೆ ಚೌರೇ. ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ, ತಂದೆ ಜನಾರ್ದನ, ರುಕ್ಮಿಣಿ ಲೋಲಾ ವಾರಿಜಮಾಲಾ
ಪರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿರ್ಣಯ ಲೀಲಾ ಬಣ್ಣಿಸಲಹುದೇ ನಿನ್ನಯ 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 ಲೀಲಾ ನೀರಜಲೋಚನ ದರುಶನ ತಾರಯ್ಯ ನೀರಜಲೋಚನ ದರುಶನ ತಾರಯ್ಯ ಮೊರೆ ಕೇಳಿನೇ ಬಾರಯ್ಯ ಮೌರಾರಿ ಭಗವತನ ಮೊರೆಯಾಲಿಸೆ ಚೌರೇ ಮೊರೆ ಕೇಳಿನೇ ಬಾರಯ್ಯ ಮೊರೆ ಕೇಳಿನೇ ಬಾರಯ್ಯ ಮೊರೆ ಕೇಳಿನೇ ಬಾರಯ್ಯ ಕೃಷ್ಣ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ಇದರ ವಾಸುದೇವ ಜನಾರ್ದನ ಈ ಭಕ್ತನ ಮನೆಯನ್ನು ಆಲಿಸಿ ಈ ಭಕ್ತನ ಕುಟೀರಕ್ಕೆ ಆಗಮಿಸಿ ಬಿಟ್ಟೆಯ ದೇವ ಧನ್ಯನಾದನು ತಂದೆ ಧನ್ಯನಾದನು ಪರಮಾತ್ಮ ಇದರ
ಪ್ರಥಮ ವಂದನವಯ್ಯ ಪರಮ ಪುರುಷ ಪರಮಾತ್ಮ ದಶವಂದನವಯ್ಯ ದಶರಥ ರಾಮನಂತೋಲ್ವಾ ಶತವಂದನವಯ್ಯ ಶತಪತ್ರಧಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಪರಮಾತ್ಮ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಜುಗುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ಪರಮಾತ್ಮ ವಾಸುದೇವ ಬೆಳಗಿದೆಯ ಮನ ಮಂದಿರವ ಬೆಳಗಿದೆಯ ಮನ ಮಂದಿರವ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರವ ಬಾಲಕಡಲುಳ್ಳೋ ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ಚಂದೆ ಬಾಲಕಡಲುಳ್ಳೋ ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯಾನಂದೆ ಕಡು ಜಿಲೆಯಾರದಿ ಜಗನ ಕಡಿದು ಹರಿಯೇ 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 ಭವ್ಯ ಮೂರುತಿಯ ಮಾಡಿದೆಯ ದೇವ ಭವ್ಯ ಮೂರುತಿಯ ಮಾಡಿದೆಯ ದೇವ ತರಳ ಮರೆ ಕೇಳಿ ದುರುಳ ಇರಂಟನ ಕರುಳಳು ಕೊರಳು ಧರಿಸಿದೆಯ ತರಳ ಮರೆ ಕೇಳಿ ದುರುಳ ಇರಂಟನ ಕರುಳಳು ಕೊರಳೋಳು ಧರಿಸಿದೆಯ ಕರಿಯ ಮರೆ ಕೇಳಿ ಹರಿಯ ತಾವಂದು ಮಗರಿಯ ಸೆರೆಯನ್ನು ಹರಿಸಿದೆಯ ಪರಮಾತ್ಮ ಕರಿಯ ಮರೆ ಕೇಳಿ ಹರಿಯ ತಾವಂದು ಮಕರಿಯ ಸೆರೆಯನ್ನು ಹರಿಸಿದೆಯ ಹರಿಯನಂತ ಗುಣ ರೂಪನೆ ನಿನ್ನ ಹರಿಯನಂತ ಗುಣ ರೂಪನೆ ನಿನ್ನ ಹರಿ ಅನಂತ ಗುಣ ರೂಪನ ನಿನ್ನ ಚರಣವನ್ನು ಮನದೊಳಗೆ ಸ್ಮರಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ
ಕೊಟ್ಟು ಕರಡನಿಗೆ ಕಣ್ಣು ಬಂದಂತೆಯೂ, ಕಡು ಬಡವನಿಗೆ ನಿಧಿಯು ದೊರೆತಂತೆಯೂ, ಸಮುದ್ರ ತೀರದಲ್ಲಿ ಕಪ್ಪೆ ಚುಪ್ಪುಗಳ ನಾಯುವವನಿಗೆ ರತ್ನದ ಗಾಜಿನ ತುಣುಕು ಸಿಕ್ಕಂತೆಯೂ, ಈ ನಿಮ್ಮ ಪಾದ ಸ್ಪರ್ಶದಿಂದ ಈ ಪಾವನನ ಕುಟೀರವು ಪಾವನವಾಯಿತು ತಂದೆ, ಪಾವನವಾಯಿತು. ಇದೋ ತಂದೆ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಂದೆ. ವಿದುರ, ನಿನಗೆ ಮಂಗಳವಾಗಲಿ. ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವೆನು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ಪ್ರಪಂಚದ ಸಕಲ ಚರಾಚರ ವಸ್ತುಗಳಿಗೂ ಆಧಾರ ಸ್ತಂಭನಾದ ನಿನಗೆ ಈ ಅಣು ಸ್ವರೂಪಿಯಾದ ನಾನು ಏನನ್ನು ತಂದು ಕೊಡಲು ತಂದೆ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ? ವಿದುರ, ಪರಮಾತ್ಮ, ಪಡವಿಯೋಳು ಭಕ್ತಜಿರೋಮಣಿ ನೀನೆ. ಪಡವಿಯೋಳು ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವಾ, ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ವಿದುರಾ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿದಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿದಿದೆ. ಎತ್ತ ಪೋದಲು ಮನ ಇಟ್ಟಲೆ ಬರುವುದು. ಎತ್ತ ಪೋದಲು ಮನ ಇಟ್ಟಲೆ ಬರುವುದು. ಶಕ್ರನೆಂದೆನಿಸಿದ ವಿದುರಾ, 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 ಶಕ್ರನೆಂದೆನಿಸಿದ ಮತ್ತ ಸುಯೋಧನ. ಶಕ್ತನೆಂದೆನಿಸಿದ ಮತ ಸುಯೋಧನ. ಶಕ್ತನೆಂದೆನಿಸಿದ ಮತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮ ನೆನಿಪನೆ. ಭಕ್ತನೆ ನಿನಗಿಂತ ಉತ್ತಮ ನೆನಿಪನೆ. ಬಲ್ಲೆ ನಿನ್ನಯ ಮನವಾ, ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ವಿದುರಾ, ವಿದುರಾ, ವಿದುರ, ಪರಮಾತ್ಮ, ಹಲವಾರು ವರ್ಷಗಳಿದ್ದ ಈ ಪರ್ಣ ಕುಟೀರದಲ್ಲೇ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಗಳೆಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿದ್ದಲೇ ತನ್ನ ಉದರ ಪೋಷಣೆ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ಅದರಲ್ಲಿ ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ನನ್ನನ್ನು ಪರೀಕ್ಷಿಸುತ್ತಿರುವೆ ತಂದೆ. ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲದೇವ. ಏನು ವಿದುರ, ಗೋಮಾತೆಯ ಕ್ಷೀರವೇ? ಹೌದು ತಂದೆ. ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಶಬರಿಯು ಆಯ್ದು ಕಚ್ಚಿ ರುಚಿ ನೋಡಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಕುಚೇಲನು ಪ್ರೀತಿಯಿಂದ ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ನನ್ನ ನಾಲಿಗೆಯು ಇನ್ನೂ ಮರೆತಿಲ್ಲ. ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅವೆರಡರಷ್ಟೇ ಪ್ರಿಯವಾದದ್ದು. ಹೋಗು ವಿದುರ, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ವಿದುರ, ನೈವೇದ್ಯಕ್ಕೆಂದು ಇರಿಸಿದ ಹಾಲನ್ನು ನಾನೇ ಸೇವಿಸಿ ಬಿಟ್ಟನಲ್ಲ ತಂದೆ. ವಿದುರ, ಏನು
ಎಲ್ಲವನ್ನು ನೀನೇ ಕುಡಿದು ಬಿಟ್ಟೆಯಾ? ಹೌದು ಪರಮಾತ್ಮ. ನನಗೆ ನೈವೇದ್ಯಕ್ಕಿಂದ ಇಟ್ಟ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲ. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ತಂದೆ. ಪರಮಾತ್ಮ, ಇದು ತೆಗೆದುಕೋ. ವಿದುರ, ನೀನೆಂತಹ ಸುಳ್ಳುಗಾರನಯ್ಯ! ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆ. ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನ್ಯಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆ ಮಾತ್ರ ಒತ್ತುವುದಿಲ್ಲ. ಅದೋ ನೋಡು. ಪರಮಾತ್ಮ, ವಾಸುದೇವ, ವಿದುರ, ಪರಮಾತ್ಮ, ಪರಮಾತ್ಮ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆ ಒಳೆಯಾಗಿ ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವುದು ನೋಡುವುದರ. ವಾಸುದೇವ, ಪರಮಾತ್ಮ, ತಂದೆ ಧನ್ಯನಾದೆ, ತಂದೆ ಧನ್ಯನಾದೆ. ಪರಮಾತ್ಮ, ಬ್ರಹ್ಮಾಂಡ ದೇಶಂ ಭುವಿಯೋಳ್ ಭಕ್ತ ಜನ ಪರಿಪಾಲಿತಂ ಸಪ್ತಾಶ್ವರ ಮನವಂದಿತಂ ದಾನವ ಕುಲವಿನಾಶನಂ ದಾನವ ಕುಲ ವಿನಾಶನೋ. ಜನಾರ್ದನ, ವಾಸುದೇವ, ಸಾಗರ ಜಯನ ತೀರ ಸಾಗರ ಜಯನ. ಪರಮಾತ್ಮ, ಸಾಗರ ಜಯನ ತೀರ ಸಾಗರ ಜಯನ ಮುರಳೀಧರ ಕರುಣಾಕರ ಪಾಲಿಸೋ ಪರಮಾತ್ಮ. ಧನ್ಯನಾದ ತಂದೆ, ಧನ್ಯನಾದ. ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಹರ ಸಾಗರ ಜಯನ ಚಿರ ಸಾಗರ ಜಯನ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿಮ್ಮ ನಾಮಾಭಿಧೇಯವು ಬಲು ಅಮರ. ವಾಮನ ರೂಪದ ಬಲಿಹರ ನಿಮ್ಮ ನಾಮಾಭಿಧೇಯವು ಬಲು ಅಮರ. ಪಾಮರರೊಳುನೆ ಕರುಣೆಯ ತೋರೆ. ಹೌದು ಪರಮಾತ್ಮ, ಪಾಮರನೊಳುನೆ ಕರುಣೆಯ ತೋರೆ. ತಾಮಸ ನೀಡಿದ ದಾಮೋದರ, ತಾಮಸ ನೀಡಿದ ದಾಮೋದರ. ಸಾಗರ ಜಯನ ಕ್ಷೀರ ಸಾಗರ ಜಯನ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಸಾಗರ ಜಯನ
ಪರಮಾತ್ಮ, ವಿದುರ, ನಿನ್ನ ಲೀಲೆಯನ್ನು ಮಾತೆ ಶಬರಿಗಲ್ಲದೆ ಮತ್ಯಾರು ಹರಿಯಲು ಸಾಧ್ಯವಿಲ್ಲ ತಂದೆ. ಧನ್ಯನಾದೆ ತಂದೆ, ಧನ್ಯನಾದೆ. ಪರಮಾತ್ಮ, ಮಾವ, ನಾನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ದುರ್ಯೋಧನನ ರಾಜಸಭೆಗೆ ಹೋಗುತ್ತಿರುವೆನು. ಇಂದು ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ನಿನಗೂ ತಿಳಿದಿರುವ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ರಾಜಸಭೆಗೆ ಬರುವೆನು. ಮಾವ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಪರಮಾತ್ಮ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನೇ ಹೊತ್ತುಕೊಂಡೆಯ ತಂದೆ. ಪರಮಾತ್ಮ, ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಆ ದುರ್ಯೋಧನಿಂದ ಕೊಡಿಸಿ ಅವರನ್ನು ಉದ್ಧರಿಸುದೇವ. ಮಾವ, ಆ ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಮಾವ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಹಾಗೆ ಆಗಲಿ ಪರಮಾತ್ಮ. ಮಾವ, ನಾಳೆ ದುರ್ಯೋಧನನ ರಾಜಸಭೆಗೆ ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ. ಹಾಗೆ ಆಗಲಿ ತಂದೆ. ಧನ್ಯನಾದೆ ತಂದೆ, ಧನ್ಯನಾದೆ. ಗದಾಧರ ಧೃತರಾಷ್ಟ್ರ ಮಹಾಸುತ ಮಹೀವರ ಶತಸೋದರ ಅಗ್ರಗ ಶರದೀಯ ಕೌರವ ಸುರಸಿಂಧು
ಶಾಸನ ಅವರನ್ನು ವಧಿಸದಿರುವನೇ. ಈಗಿರುವಲ್ಲಿ ಸಾಟಿರುವರೆ ಹಿಂದರಗೆ ಸರಿ ಸಾಟಿರುವರೆ ಸಾಟಿರುವರೆ ಹಿಂದರಗೆ ಸರಿ ಸಾಟಿರುವರೆ ಗುರುಕುಲ ಸಿಂಹಾಸನದಿ ತಲವ ಬಿಡದೆ ಗೌರವಿಯೇ ಕೈಟದರೆ ಎನಿಸಿ ಬಾಳುತ್ತಿರ ಗುರುಕುಲ ಸಿಂಹಾಸನದಿ ತಲವ ಬಿಡದೆ ಗೌರವಿಯೇ ಕೈಟದರೆ ಎನಿಸಿ ಬಾಳುತ್ತಿರ ಸಾಟಿರುವರೆ ಸರಿ ಸಾಟಿರುವರೆ ಗುರುಗೋಳಾಟಿಗಳಿರಲು ಗೌರವಿ ಮನಗಳು ದಿಕ್ಕುಗಳ ವಧಿಸದೆ ಬಿಡುವೆರೆ ಭೀಷ್ಮ ಗುರುಗೋಳಾಟಿಗಳಿರಲು ಗೌರವಿ ಮನಗಳು ದಿಕ್ಕುಗಳ ವಧಿಸದೆ ಬಿಡುವಂತಿ ಮಾವಸಕುನಿ ಸಲಹೆ ನೀಡದಿರುವನೇ ಚಿಕ್ಕಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವಸಕುನಿ ಸಲಹೆ ನೀಡದಿರುವನೇ ಚಿಕ್ಕಕರ್ಣ ಶತ್ರುಗಳನ್ನು ಬಿಡುವನೇ ಶಾಸನ ಅವರನ್ನು ವಹಿಸದಿರುವನೇ ಶಾಸನ ಅವರನ್ನು ವಹಿಸದಿರುವನೇ ಈಗಿರುವಲ್ಲಿ ಸಾಟಿರುವರೆಗೆ ನನಗೆ ಸಾಟಿರುವರೆಗೆ ಸಾಟಿರುವರೆಗೆ ನನಗೆ ಸಾಟಿರುವರೆಗೆ ತುಳಸಿ ಹಾಸನದಿ ಕಲವ ಬಿಡದೆ ಗೌರವಿಯೇ ಕೈಕದರ ಎನಿಸಿ ಮಾಡುತ್ತಿರ ಹಾಸನದಿ ಕಲವ ಬಿಡದೆ ಗೌರವಿಯೇ ಕೈಕದರ ಎನಿಸಿ ಮಾಡು ಸಾಟಿರುವರೆ ನನಗೆ ಸಾಟಿರುವರೆ ಪಿತಾಮಹ ಪೂಜ್ಯರಾದ ಆಚಾರ್ಯರೇ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸುತ್ತಿರುವರಂತೆ. ಅಲ್ಲದೆ ನಾಚಿಕೆ ಇಲ್ಲದ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರ ಕೇಳಿದಿರ ಅರಣ್ಯದಲ್ಲಿ ಅನಾಗರಿಕರ ವಾಸ ಮಾಡಿಕೊಂಡಿದ್ದ ಅವರ ಧೈರ್ಯವನ್ನು ದುರ್ಯೋಧನ ಪಾಂಡವರಿಗೆ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಆತ ಏನು ಯುದ್ಧ ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ನಾನದರ ದೀಕ್ಷಾಬದ್ಧ. ಯುದ್ಧದ ಭಯವನ್ನು ತೋರಿಸುತ್ತಿರುವೆ ತಾತ. ನನ್ನ ಬಳಿ 11 ಅಕ್ಷರಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದವರು ಮದಿಸಿದವರೇ ಸಿಕ್ಕಿದ ಬಾಳೆ ಹೆಣ್ಣಂತೆ ಅಗ್ರಜ ಪಾಂಡವರ ರಣಯಜ್ಞ ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಾನು ಮತ್ತು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣು ಮುಂದೆ ಬೆಳೆದ ನಮಗೆ ಏಕೆ ಅದರ ಚಿಂತೆ? ಬರಲಿ ಬರಲಿ, ಬಹಳ ಸಂತೋಷ. ಆತ ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಯಾರವರ ಪುರುಷೋತ್ತಮ? ರಾಜಾದಿ ರಾಜನು ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕೈಯ ಕೊಲ್ಲನು ಪುರುಷೋತ್ತಮನು. ಪಾಂಡವರ ಮಿತ್ರ ಮೋಸಗಾರ ಆ ಕಳ್ಳ ಕೃಷ್ಣನು ಬಂದವನು ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಗುಟ್ಟುಗಳ ಸಾರವಾಗಿ ಈ ದಾಸಿ ಪುತ್ರನ ಮುರುಕು ಜೋಪಡಿಗೆ ಹೋದನು. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಪಾಂಡವರ ರಾಯಭಾರಿಯಾಗಿ ಬರುತ್ತಿರವನೇ ಹೊರತು ನಿನ್ನಲ್ಲಿ ಯಾತನೆಗಾಗಿ ಅಲ್ಲ. ಯಾರು ಮಾತನಾಡಿದವರು? ಓಹೋ, ದಾಸಿ ಪುತ್ರ ವಿದುರ ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವಲ್ಲ, ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಯಾಕೆ ಬಾಯಿ ಮುಚ್ಚು? ಸುಯೋಧನ, ನ್ಯಾಯಕ್ಕೆ ಸರ್ವರು ಅಧೀನರು. ಯೋಚಿಸಿ ನೋಡು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣ ಸನ್ನಿಹಿತವಾಗಿರುವುದರಿಂದ ಈ ರೀತಿ ನಿನ್ನ ಬುದ್ಧಿ ವಿಕಲ್ಪವಾಗುತ್ತಿರುವುದು. ವಿದುರ, ವೀರರಿಂದ ಪರಿಣಿತನಾದ ಈ ಚಕ್ರವರ್ತಿಗೆ ಈ ದಾಸಿ ಪುತ್ರ ನೀತಿ ವಚನವು ನನಗೆ ಅನಾವಶ್ಯಕ. ಸೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನದ ಗೌರವಿಲ್ಲದೆ ಮಿತಿಮೀರಿ ಮಾತನಾಡುತ್ತಿರುವ ಈ
ದಾಸಿ ಪುತ್ರನನ್ನು ಕೂಡಲೇ ಸಭೆಯಿಂದ ತಳ್ಳಿಸಿ ಬಿಡು. ಇಲ್ಲವೋ ವಿದುರ, ಅಣ್ಣನ ಆಜ್ಞಾನುಸಾರವಾಗಿ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ತಕ್ಕ ಮರ್ಯಾದೆಯಾದೀತು, ಎಚ್ಚರ. ಛೀ, ಅವಿವೇಕಿ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಈಗ ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಆ ಭೀಮಸೇನನ್ನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಯಾಣಿಸಿಕೊಳ್ಳುತ್ತಿರುವಾಗ ಈ ಬಿಲ್ಲಿನಿಂದ ಕಾಯ್ದಿರಿಸಲೆಂದು ಕಾಯ್ದಿರಿಸಿದ ಈ ಬಿಲ್ಲನ್ನು ಈಗಲೇ ಮುರಿದು ಹಾಕುವೆನು. ಪ್ರಮಾದವಾಯಿತು. ಸುಯೋಧನ, ವಿದುರನ ಅಪಹಾಸ್ಯ ಕೇಡು ಮಾಡಿ ಆತನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಆತನು ದುರುದ್ದಾರಿಯಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸುವವರು ಯಾರೂ ಇರಲಿಲ್ಲ. ಕರ್ಣ, ದುರದೋಳ್ ಪಾತ್ತರ ಶಿರವಂತರಿದು ಧರಣಿ ಗುಳ್ಳು ಪೆನೆನುತ್ತ ಶಪಥವನ ದುರದೋಳ್ ಪಾತ್ತರ ಶಿರವಂತರಿದು ಧರಣಿ ಗುಳ್ಳು ಪೆನೆನುತ್ತ ಶಪಥವನ ಮಹೇಶ್ವರ ಕುವರನನ್ನೆತ್ತಿಸಿ ಗವಿ ಗಂಗಾಧರೇಶ್ವರನ ಕುವರನನ್ನೆಚ್ಚಿಸಿ ವರಚಾಪವನ ಅಂತ ನಿನಗೆ ಸಮನಾರಿ ಹರಿ ಕರ್ಣ. ಕರ್ಣ, ಸುಯೋಧನ, ಮಹಾಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆ ಅಂಜುವುದೇ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಅಥವಾ ಇವನ್ ಒಂದಲ್ಪ ಬಿಲ್ಲಿಂದಾಗುವ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಹೊರಡಬೇಕಾಗಿತ್ತು. ಎಚ್ಚರ! ದುಶ್ಯಾಸನ! ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡ್ತಾ ಕುಳಿತಿರುವೆನು. ಸಿದ್ಧವಾಗಿದೆ, ತಗೋ ಅಗ್ರಜ. ಧರ್ಮ ತಾಂಡವ ಧರ್ಮ ಪಾಹಿಮ ಧರ್ಮ ತಾಂಡವ ಧರ್ಮ ವೇದಯವು ಧರ್ಮ ವೇದಯವು ಧರ್ಮ ವೇದಯವು ಧರ್ಮ ವೇದಯವು ಮರ್ಮವನರಿತು ನಿನಲ ಕಂಡ ಮನುಜ ಬ್ರಹ್ಮವನರಿತು ನಿನಲ ಕಂಡ ಮನುಜ ಧರ್ಮ ತಾಂಡವ ಕರ್ಮ ಪಾಹಿಮ ಧರ್ಮ ತಾಂಡವ ನಾನು ನನದೆಂಬ ಮಮಕಾರ ನಿನಗೇಗೋ ನಾನು ನನದೆಂಬ ಮಮಕಾರ ನಿನಗೇಗೋ ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವುದೇ ಹಾಗೆ ಮಣ್ಣಲ್ಲಿ ಮಣ್ಣಾಗಿ ಸೇರುವುದೇ ಹಾಗೆ ಧರ್ಮ ತಾಂಡವ ಕರ್ಮ ಪಾಹಿಮ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ. ದುರ್ಯೋಧನನು ಎಷ್ಟು ಅಹಂಕಾರದಿಂದ ಮೆರೆತಿರುವನು. ಭೀಷ್ಮ ದ್ರೋಣಾದಿಗಳೇ ಎದ್ದು ನನಗೆ ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೇ ಕುಳಿತಿರಲ್ಲ. ಇರಲಿ, ಈತನಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನಮಸ್ಕರಿಸುವಂತೆ ಮಾಡುವೆನು.
ಇದೇನು ಭಾವ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದನಲ್ಲ. ಕೃಷ್ಣ ಅಟ್ಟಾಸಿ ನನ್ನ ಮೆಟ್ಟಿ ಬರುವ ದಿಟ್ಟ ಶತ್ರುಗಳೇ ಮೆಟ್ಟಿ ಸಿಗಿವ ಒಟ್ಟುಗಾರನೇ ಗಟ್ಟಿಗರಣ ದುರಂದರ ಕುರು ಚಕ್ರವರ್ತಿ ನಿನ್ನಂತಹ ಡಾಂಬಿಕರು ಸತ್ಕರಿಸಬೇಕೆಯಲ್ಲ. ಕೃಷ್ಣ ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವೋ ಇರುವವ ಎಲ್ಲವ ಎಂದು ಅಡಿಯಿಂದ ಮುಡಿವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿ ತಿಳಿಯಬೇಡ. ಕೃಷ್ಣ ಬಂದದ್ದಾಯಿತು, ಉಳಿತುಕೋ ಪಾಂಡವರ ರಾಯಭಾರಿ, ಉಳಿತುಕೋ. ಕೃಷ್ಣ ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಅಲ್ಲವೇ? ಸದಾ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನೀನು ಈ ಸಾರ್ವಭೌಮನ ಆಸ್ಥಾನದ ನರ್ತನವನ್ನು ನೋಡಿ ಆನಂದ ಪಡು, ತೃಪ್ತಿ ಪಡು. ಯಾರಲ್ಲಿ ಕುಲ ತಿಲಕ ಕೌರವೇಶ್ವರ ಮಹಾ ಭಾರತ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಭಾರತ ಕುಲ ತಿಲಕ ಕೌರವೇಶ್ವರ. ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಛಪ ವಿದ್ಯೆಯ ಶೂರ ಕರ್ಣನ ಪರಮಾರ್ಥ ರಿಪು ಭಯಂಕರ ರೂಪ ಮನೋಹರ ಛಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಛಪ ವಿದ್ಯೆಯ ಬಲ್ಲ ಕರ್ಣನ ಪರಮಾರ್ಥ ಸೋದರ ಮಾವನ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಕೃಷ್ಣ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ವಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ
ಎಲ್ಲವ ಬಲ್ಲವ ಈ ಜಗಮಲ್ಲ ಭರತ ಕುಲ ತಿಲಕ ಕೌರವೇಶ್ವರ ವಂಶ ಕುಲ ತಿಲಕ ಮಕುಟೇಶ್ವರ ವೀರ ಭರತ ಕುಲ ತಿಲಕ ಕೌರವೇಶ್ವರ ನೀಲವರ್ಣದ ಈ ಚೆಲುವ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು. ಏನು ಹೇಳಿದಿರಿ? ಕ್ಷಮಿಸಬೇಕು ಸಾರ್ವಭೌಮ. ಮತ್ತೊಮ್ಮೆ ಹೇಳಿ. ಈ ಸಾರ್ವಭೌಮರ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ ಮತ್ತೊಮ್ಮೆ ಹೇಳಿ. ಮತ್ತೊಮ್ಮೆ ಹೇಳಿ. ತಜ್ಜಂ ತಗಜಂ ತಗಿದಜಂ ತಗಿನತಂ ತಗಿನತಂ ತಜ್ಜಂ ತಗಜಂ ತಗಿನತಂ ತಗಿನತಂ ತಜ್ಜಂ ತಗಜಂ ತಗಿನತಂ ತಗಿನತಂ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ತೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿರಲಿ ಇವನಿಗೆ ಸರಿ ಸಾಟಿ ಯಾರಿರಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿ ಯಾರಿರಲಿ ಭರತ ಕುಲ ತಿಲಕ ಕೌರವೇಶ್ವರ ಮಹಾ ಭರತ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಭರತ ಕುಲ ತಿಲಕ ಕೌರವೇಶ್ವರ ಕೌರವೇಶ್ವರ ಕೌರವೇಶ್ವರ. ಕೃಷ್ಣ ದುರ್ಯೋಧನ ನರ್ತನವನ್ನು ನೋಡಿದ್ದಾಯ್ತೆ, ಕಣ್ತುಂಬ ನೋಡಿದ್ದಾಯಿತು. ಈಗ ನೀನು ಬಂದ ಸಮಾಚಾರವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯ ವಿಚಾರ? ರಾಜ್ಯ ವಿಚಾರವನ್ನು ಬಿಟ್ಟು ಮತ್ತಿನ್ನೇನಾದರೂ ತಿಳಿಸಬಹುದು. ಸಂತೋಷವಾಗಿಯೇ ಕೇಳುವೆವು. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಮುರಾರಿ ಬಂದ ವಿಚಾರವನ್ನು ರಾಜ್ಯಸಭೆಗೆ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವುಗಳು
ಪಕ್ಷಪಾತ, ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಕಣ್ಣು ಮುಂದೆ ಇರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವಂಥದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿಯ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೊಯ್ಯುವಿರೋ, ಈ ಎರಡರಲ್ಲಿ ಒಂದು ವಿಷಯವು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ನಾನು ಬಂದು ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಧರ್ಮನಿಷ್ಠರು ಸ್ನೇಹಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಮತ್ತೆ ಹಸ್ತಿನಾವತಿಗೆ ಹಿಂತಿರುಗರು. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು, ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಿಸಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಕೇಳಿದ್ದೀರಾ ಪಾಂಡವರ ಈ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಪಾಂಡುನಂದನರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಸರ್ಪಬಂಧ, ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಗಾದ ಮಾನಭಂಗ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ನ್ಯಾಯವಾಗಿ ತಮಗೆ ಸಲ್ಲಬೇಕಾದ ಅರ್ಧ ಭಾಗಕ್ಕೆ ನಿಮ್ಮ ಬಳಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರು ಕಳಿಸಿರುವ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳು ಪ್ರಾಜ್ಞರಾದ ನಿಮಗೆ ಬಿಟ್ಟಿದ್ದು. ದುರ್ಯೋಧನ, ತಾತ ಬೇಡವೈ ಕದನ, ದುರ್ಯೋಧನ ಬೇಡವೈ ಕದನ. ಗಾಂಡಿ ಪುರುಷ ನಯನ, ದರದಿ ಗಾಂಡಿ ಪುರುಷ ನಯನ, ಬೇಡವೈ ಕದನ ದುರ್ಯೋಧನ. ಬೇಡವೈ ಕದನ ದುರ್ಯೋಧನ, ಬೇಡವೈ ಕದನ ದುರ್ಯೋಧನ, ಬೇಡವೈ ಕದನ. ಸ್ವಜನ ಹರಣ ವಂಶನಾಶನ, ಸ್ವಜನ ಹರಣ ವಂಶನಾಶನ, ಬೇಡವೈ ಕದನ ದುರ್ಯೋಧನ. ಬೇಡವೈ ಕದನ ದುರ್ಯೋಧನ, ಬೇಡವೈ ಕದನ ದುರ್ಯೋಧನ, ಬೇಡವೈ ಕದನ. ಪ್ರಿಯಪುತ್ರ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿರೀಕ್ಷಿಸಿದ ರಾಜ್ಯ ಕಾರ್ಯವನ್ನು ನೀನು ಕೇಳಿದೆಯಲ್ಲವೇ? ಅದರಂತೆ ನಡೆಯುವೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುತ್ಸಮಯವನ್ನು ಅರ್ಥಗೊಳಿಸಿದ್ರಿಂದ ಮುಂದೆ ಅಮೃತವು ಕೂಡ ವಿಷವಾಗುವುದು. ನೀವು ಪಾಂಡವರ ಸಹೋದರರಲ್ಲವೇ? ನಿಮ್ಮಲ್ಲಿ ಭಿನ್ನಾಭಿಪ್ರಾಯಕ್ಕೆ ಈ ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಇದ್ದರೆ ಎನ್ನಾಳು. ಇದೇ ನನ್ನ ಅಭಿಮತ. ತಾತ ಶಿವದನ ಲಾಲಿಸ ಎನ್ನಯ ಹಿತವನ್ನು, ಶಿವದನ ಲಾಲಿಸ ಎನ್ನಯ ಹಿತವನ್ನು, ಪಾಂಡು ತನಯರುಳು ಜನವಿರಬೇಡವೋ, ಪಾಂಡು ತನಯರುಳು ಜನವಿರಬೇಡವೋ, ನಿನ್ನಯ ಮನದಲ್ಲಿ ತಳಮಳವೇಸವೋ, ನಿನ್ನಯ ಮನದಲ್ಲಿ ತಳಮಳವೇಸವೋ, ಯೋಗನ ಲಾಲಿಸೋ ಎನ್ನಯ ಹಿತವನ್ನು, ಎನ್ನಯ ಹಿತವನ್ನು.
ಶಿವಧನ, ಪಾಂಡವರು ನೀವು ಅಣ್ಣ ತಮ್ಮದಲ್ಲವೇ? ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅನ್ಯನ್ಯವಾಗಿರ್ಬೇಕು ಅನ್ನೋದೇ ನನ್ನ ಮೈ. ಸುಯೋಧನ, ಯಾರದು ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವುದಲ್ಲಪ್ಪನು? ವಿದುರ, ನಡೆಯಲಿ ನಿನ್ನ ಅರಣ್ಯ ರೋದನವು. ಸುಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡಲಿ? ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿರುವರು. ಕೆಡುವವರನ್ನು ಕಂಡಾಗ ಸುಮ್ಮನಿರುವುದು ನಮ್ಮಿಂದ ಸಾಧ್ಯವಿಲ್ಲ. ನನಗೆ ತಿಳಿದಿರುವ ಒಂದು ವಿಷಯವನ್ನು ತಿಳಿಸೇ ತಿಳಿಯುತ್ತೇನೆ. ಕುಮಾರ, ನೀನು ಯೌವನ ಮತದಿಂದ ಗರ್ವಿತನಾಗಿರುವೆ. ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಕುಮಾರ, ರಾಜ್ಯ ಸಂಪತ್ತು ಶಾಶ್ವತವಲ್ಲ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಲ್ಲೇಕೆ? ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಂಡು ಬರುತ್ತಿರುವವು. ಆ ಪಾಂಡವ ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದರೆ, ಇನ್ನು ಕೃಷ್ಣ ಮಹಾನುಭಾವವಾದ ನೀನು ನಿನ್ನ ದೂತತ್ವವನ್ನು ಶಾಕ್ಲೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗಳಿಗೆ ಒಡಂಬಡುವ ಬುದ್ಧಿಯನ್ನು ನಾನಲ್ಲ ಕೃಷ್ಣ, ನಾನಲ್ಲ. ಇದು ಶುದ್ಧ ಶಕ್ತಿಯ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕೊಂಡಿರಲ್ಲ ಕೃಷ್ಣ, ಕೊಳಕೊಂಡಿರಲ್ಲ. ಸಾಮ್ರಾಜ್ಯವನ್ನು ಆಳಬೇಕು ಬಿಚ್ಚ ಇದ್ದರೆ ಯುದ್ಧ ಮಾಡಿ ಅದನ್ನು ಪಡೆಯಲಿ, ಇಲ್ಲವಾದರೆ ಮತ್ತೊಮ್ಮೆ ಕಾಡಿಗೆ ಹೋಗಲಿ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶ್ರಯದ ದುರಾಭಿಮಾನವೇ? ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ತಪ್ಪು ನಿನ್ನ ವಾಕ್ಪಡಿತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಸೆ, ದುರಾಭಿಮಾನವೇ? ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಹೇಳುವುದನ್ನು ಕೇಳು. ಈ ಕೌರವರನ್ನು ಸದೇ ಬರೆಯಬೇಕೆಂದಲ್ಲ ಆ ನಿಮ್ಮ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ಒಲಿಸಬೇಕೆಂದಲ್ಲವೇ ಆ ನಿನ್ನ ನಪಂಸಕ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಡೆಯ ಸೇವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧ ದುಶ್ಯಾಸನ ಪುಡಿಗೈದು ಭರತ ಖಂಡದ ತಮ್ಮ ಧ್ವಜಪಥಕ್ಕೆಂದು ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವರಲ್ಲವೇ ನಿನ್ನ ಹೇಳಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ಶೇಷೀನರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ನಿನ್ನ ಪುಣ್ಯ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾರದು, ಚಲಿಸಕೂಡದು, ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಇನ್ನು ನೀನು ಬಂದ ದಾರಿಯನ್ನು ನಡೆಯುವುದು ಒಳ್ಳೆಯದು. ಸುಯೋಧನ, ನೀತಿಶಾಸ್ತ್ರ ವಿಚಾರರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಹೊಗಳುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ, ಬಕ, ಜರಾಸಂಧ, ಕೀಚಕ ಕಿಮ್ಮಿರಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು, 1000 ಆನೆ ಬಲವುಳ್ಳವನು ಆದ ನಮ್ಮ ಭೀಮಸೇನನ ಪರಾಕ್ರಮವನ್ನು ಹಲವು ಬಾರಿ ನೀವುಗಳೇ ನೋಡಿರುವಿರಿ. ಇನ್ನು
ಪರಶಿವನೊಡನೆ ಹೋರಾಡಿ ಪಾಶುಪಸಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ. ಮಾದ್ರಿ ಕುಮಾರನಾದ ನಕುಲ ಸಹದೇವಾದಿಗಳ ಪರಾಕ್ರಮವನ್ನು ಅರಿಯದೆ ದುಡುಕಬೇಡ, ಯೋಚಿಸಿ ನೋಡು ಸುಯೋಧನ. ಕೃಷ್ಣ, ಒಳ್ಳೊಳ್ಳೆ ಶೂರರ ಪರಾಕ್ರಮವನ್ನು ಹೇಳಿದೆ. ಕೈಲಾಗದ ಹೇಳಿ ಧರ್ಮರಾಯ ಸಾಧ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದ ಮಗನನ್ನು ಕೊಂದ ಮಾತ್ರಕ್ಕೆ ಅವನು ಅದೇನು? ಅದನ್ನು ನೋಡಿದವರಾರು? ಕೊಂದಿದ್ದರು ಅದು ನಿನ್ನಂತವರಿಂದ ಮಾತ್ರ. ಕಾಡು ವಾಸಿದ ಹಿಡಿಂಬನನ್ನು ಕೊಂದು ಆತ ತಂಗಿ ಹಿಡಿಂಬೆಯನ್ನು ಪಾಣಿಗ್ರಹಣ ಮಾಡಿದ್ದು ಒಂದು ಸಾಹಸವು. ಕೀಚಕನನ್ನು ಭೀಮನೇ ಕೊಂದ ಎಂಬುದಕ್ಕೆ ಆಧಾರವೇನು? ಇಂತಹ ಕೊಲೆಪಾತಕ ರುದ್ರಾಂಶ ಸಂಭೂತನು, ಸಾವಿರಾರು ಬಲ್ಲವುಳ್ಳವನು ಆ ನಿನ್ನ ಭೀಮಸೇನ. ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ಮುಡಿ ಹಿಡಿದು ತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತೋ ಅವಳು ಸಾವಿರಾರೆ ಬಲ. ಇನ್ನು ನಿನ್ನ ಪ್ರಿಯ ಮಿತ್ರನಾದ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ಕಟ್ಟು ಎಂದು ನರ್ತಿಸಿದ ನಪಂಸಕ, ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಇನ್ನೂ ಬಾಲಕರು, ನನ್ನ ಅರಮನೆಯ ದ್ವಾರಪಾಲಕರನ್ನು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಇವರುಗಳ ಪರಾಕ್ರಮವು ಗೋಪಾಲಕರಾದ ನಿನಗೆ ಅತಿಶಯವೇ ಹೊರತು ಭೂಪಾಲಕರಾದ ನನಗಲ್ಲ. ಕೃಷ್ಣ, ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆ. ಈಗ ನಮ್ಮವರ ಪರಾಕ್ರಮ ಹೇಳುವುದನ್ನು ಕೇಳು. ಈ ಅಖಂಡ ಭರತ ಖಂಡವು ಸದಾಮನು ಶಾಸನ ಮಾಡುತ್ತಿರುವ ನಾನು ಸಾಹಸಿಯೋ? ನನಗೆದರಿ ಕಾಡು ಮೇಡುಗಳನ್ನು ಅಲೆದು ಗೆಡ್ಡೆಗಳಿದು ತಿಂದು ಜೀವಿಸಿದ ಆ ಪಾಂಡವ ಸಾಹಸಿಗಳು. ಬಂಡ ಭೀಮನ ಗುಂಡಿಗೆ ಸೇರಿ ಗುಂಡ ಗುಂಡಗಳ ಚೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ ಕೃಷ್ಣ, ಪಾರ್ಥನ ಶಿರವನ್ನು ಬೇಸುವುದಾಗಿ ಶಪಥಗೈದು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿದನೆಂಬ ದರ್ಶನ ಪಡೆದ ನನ್ನ ಪ್ರಿಯ ಮಿತ್ರ ಕರ್ಣ, ನಿನ್ನ ತಂತ್ರಗಳಿಗೆ ಪ್ರತಿತಂತ್ರವನ್ನು ಹುಡುಕುವ ನನ್ನ ಸೋದರ ಮಾವ ಶಕುನಿ, ಮಹಾಪರಾಕ್ರಮಿಶಾಲಿಯಾದ ನನ್ನ ಭಾವ ಸೈಂಧವ ರಾಜ. ಕೃಷ್ಣ, ಇಲ್ಲಿ ನೋಡು. ಇನ್ನು ಆಚಾರ್ಯ ದ್ರೋಣರು ಗುರು ಪಾಂಡವರಿಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು ಭಾರ್ಗವ ವಿಜಯಿ. ಇವರೇನಾದರೂ ಧನುರ್ಧಾರಿಗೆ ನಿಂತಿದ್ದೆ ಆದರೆ ಈ ಚತುರ್ಭುಜ ಭುವನಗಳಲ್ಲಿ ಇವರು ಜಯಿಸಿ ನಿಲ್ಲುವ ವೀರರು ಯಾರೂ ಇಲ್ಲ. ಇಂಥ ಹತೀರಥ ಮಾರತರ ಮುಂದೆ ಆ ನಿನ್ನ ಪಾಂಡವರು ಏಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬೇಸರವು. ಕೃಷ್ಣ, ಏಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬೇಸರವು. ನಾಡು ದೊರೆಯಲು ಕಾಡಿಗೋಗಲಿ ಕೊಡಲಾಗದು ಈ ರಾಜ್ಯವನ್ನು. ನಾಡು ದೊರೆಯಲು ಕಾಡಿಗೋಗಲಿ ಕೊಡಲಾಗದು ಈ ರಾಜ್ಯವನ್ನು. ದಷ್ಟ ಪಾಂಡವರ ಮೆಟ್ಟಿ ಹುಟ್ಟಿಗಳುವೆ ಕಥೆಯೊಳಗೆ. ದಷ್ಟ ಪಾಂಡವರ ಮೆಟ್ಟಿ ಹುಟ್ಟಿಗಳುವೆ ಕಥೆಯೊಳಗೆ. ಹುಟ್ಟಿಗಳುವೆ ಕಥೆಯೊಳಗೆ, ಹುಟ್ಟಿಗಳುವೆ ಕಥೆಯೊಳಗೆ. ಏಳು ಪಾಂಡವರು ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು.
ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಲೆಯು ಇಂಥ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನಿನ್ನು ಬಂದ ದಾರಿಯನ್ನಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಕೃಷ್ಣ, ಇದು ಗೋಪಿಕೆಯರ ನಂದನವನವೂ ಅಲ್ಲ, ತಿನ್ನಲು ಬೆಣ್ಣೆಯ ಮುದ್ದೆ ಅಲ್ಲ ಕೃಷ್ಣ. ಇಲ್ಲಾರು ಕೈಗೆ ಬಳೆಯನ್ನು ತೊಟ್ಟಿಕೊಂಡಿಲ್ಲವೋ ಗೊಲ್ಲ. ನೀ ಬಂದಿರೋ ದಾರಿ ಹಿಡಿದರೆ ನಿನಗೆ ಒಳ್ಳೆಯದು, ಇಲ್ಲವಾದರೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಅದೇ ತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಇಂತಹ ವೃದ್ಧರಿಗೆ ಹೊರತು ನಮ್ಮಂತಹ ವೀರರಿಗಲ್ಲ. ನೀನು ಅವರಂದೇ ಮಾತಾಡುತ್ತೀರಯ್ಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುತ್ತೀರಯ್ಯ. ಇದು ನಿನ್ನ ಧರ್ಮವೇ? ಕೃಷ್ಣ, ಸ್ವಾರ್ಥಸಾಧನೆಗಾಗಿ ಅರ್ಧರಾಜ್ಯದ ನೆಪವೇ ದೂತನಾಗಿ ಬಂದಿಹ ನೀನಗೆ ಮಾತನಾರೋ ಹಿತವ ಬಯಸಿ ಬದುಕಿದವೇ ಹಿತವ ಬಯಸಿ ಜಗಕಿದವೇ ಮುಂದೆ ಬರುವುದು ಘೋರ ಸಮರ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ರಾಜ ವಲ್ಲಭನೇ. ಕೃಷ್ಣ, ಕಣ್ಣ, ಪಾಂಡುತನಯರ ಹಿತವನು ಬಯಸುತ್ತ. ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆಯೇನು. ಸಂಧಿಯ ನಾಟಕವ ಆಡಲೆಂದು ಬಂದೆಯೇನು. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ರಾಗ ವಲ್ಲಭನೇ. ಕಣ್ಣ, ಹಠವಂತರು ನಾವು ಕೃಷ್ಣ, ಹಠವಂತರು ನಾವು ಹಿತವಿದು ತಿಳಿವಿ ಹಠವಂತರು ನಾವು ಹಿತವಿದು ತಿಳಿವಿ ದುರದಳು ಪಾತನ ಶಿರವನ್ನು ಕಡಿಯುವೆ ದುರದಳು ಪಾತನ ಶಿರವನ್ನು ಕಡಿಯುವೆ ದುರದಳು ಪಾತನ ಶಿರವನ್ನು ಕಡಿಯುವೆ ಅಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ
ಬಲ್ಲವನೇ ಸಲ್ಲದು 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 ನಿನಗೆ ವಲ್ಲಭನೇ ರಾಜ ವಲ್ಲಭನೇ. ಕೃಷ್ಣ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪ್ರೀತಿಯಿಂದಾಗಿ ಅರ್ಧ ರಾಜ್ಯವನ್ನು ಕೇಳಲಿಗೆ ಬಂದಿರುವೆಯ. ನಿನ್ನ ಈ ಧರ್ಮಕ್ಕಿಂತ ನನ್ನ ಕೌರವ ಸ್ವಾಮಿಗಾಗಿ ತನು ಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಒಪ್ಪಲಾರೆವು. ಕೃಷ್ಣ, ನಿನ್ನ ತಂತ್ರ ಕುತಂತ್ರಗಳು ನಮ್ಮ ಸುಯೋಧನನ ಮುಂದೆ ನಡೆಯುವುದಿಲ್ಲ. ಕರ್ಣ, ನಿನ್ನ ಧರ್ಮದ ನುಡಿಗಳಿಂದ ಕೃಷ್ಣನ ದರ್ಪವು ಯಾದವಾಂಗ್ನಿಯ ದರ್ಪವು ತಿಳಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ನತರಾದ ನಿಮ್ಮಗಳೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ವಿಷಯವನ್ನು ಹೇಳು, ಆಲೋಚಿಸು. ಭಾರತ ಭೂಮಿ ಸದಯಸಿ ದುರಾಶ, ಭಾರತ ಭೂಮಿ ಸದಯಸಿ ದುರಾಶ, ಸಮಾನ ಶೌರ್ಯ ಸಾಮಗ್ರಿ ವಿರಾಜಿಸುವ ಸಹೋದರ ವಿರಾಜರಿಸಿದರೆ. ಭಾರತ ಭೂಮಿ ಸದಯಸಿ ದುರಾಶ, ಜಯ ಶ್ರೀ ದುರಾಶ. ಕರೆಸಿ ಗನಿ ಅನುಜಾತರ, ಹರಿಸಿ ಗನಿ ಅನುಜಾತರ, ನರೆಯಲಿಟ್ಟು ಜಾತಿ ಪಡೆಯ ಸ್ತುತಿಯಾಗೋ ವೀರ, ನರೆಯಲಿಟ್ಟು ಜಾತಿ ಪಡೆಯ ಸ್ತುತಿಯಾಗೋ ವೀರ. ವೈರವನೆ ನೀಗಿನಿ ಸೈರಣೆಯ ತಾಳೆ ಯೋಧನ, ವೈರವನೆ ನೀಗಿನಿ ಸೈರಣೆಯ ತಾಳೆ, ಬಾಳೈ ಬಲು ಧರ್ಮ ಕರುಣ ಭರಿತ ಕರಗುಣಯುತ ನೆನೆಸಿ. ಬಾಳೈ ಬಲು ಧರ್ಮ ನಿರುತ ಧರಿತ ಕರುಣ ಭರಿತ ಕರಗುಣಯುತ ನೆನೆಸಿ. ಹೊರೆ ನೀದರೆಯ ಭಾರತ ಭೂಮಿ ಸದಯ ಶ್ರೀ ದುರಾಶ, ಸಮಾನ ಶೌರ್ಯ ಸಾಹ ರಾಜಿಸುವ ಸಹೋದರ ನಿರಾಕರಿಸದರೆ. ಭಾರತ ಭೂಮಿ ಸದಯ ಶ್ರೀ ದುರಾಶ, ಜಯ ಶ್ರೀ ದುರಾಶ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಈ ನಿನ್ನ ಕುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ತಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿ ಹೊರತು ಅವರಿಗೆ ಮುತ್ತೇನು ಬೇಡ. ನಿಧಾನವಾಗಿ ಯೋಚಿಸು. ಇದು ಅತ್ಯಂತ ಮಹತ್ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಗಳು, ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯದ ಶಾಸನವು ನಿರಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವನೆಯಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರಥಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಸುಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಈ ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇದು ಈ ದಿನ ನಿನ್ನ ಬಳಿ ಸಂಧಿಯ ಭಿಕ್ಷೆಯನ್ನು ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯದ ಶಾಸನ ಮಾಡಲು ಸಾಮ್ರಾಟ್ ದುರ್ಯೋಧನವಂತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ.
ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ಚಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನೆಯ ಸಲಹೆಯಂತೆ ದುರ್ಯೋಧನನ್ನು ಯುಧಿಷ್ಠಿರನನ್ನು ಕಪಟ ದ್ಯೂತ ಕೇಳದದ್ದು ಮರೆತೆಯಾ? ಸಹೋದರರ ಪತ್ನಿಯೆಂದು ಯೋಚಿಸದೆ ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವಚ್ಚಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಸತ್ಯವಂತರು ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣವಾತದ ರಗಿನವನೇ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತಿವ್ಯಾ? ಭೀಷ್ಮ ದ್ರೋಣಾದಿ ಗುರುಜನ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಚನೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುತ್ತಿಲ್ಲ. ನಿಧಾನವಾಗಿ ಯೋಚಿಸು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ನಿಧಾನವಾಗಿ ಯೋಚಿಸು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ನಿಲುವೋ ಗೊಲ್ಲ, ಮಾತಿನ ಮಲ್ಲ. ನಿನಗೇಕೆ ತಿಳುವಳಿಕೆ ಇಲ್ಲ? ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗನೆಯ ಮನೆಯ ಬೆಣ್ಣೆ ಮುದ್ದೆಯಲ್ಲ, ಕುರುವೀರನ ರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ತಾನು ಸಹಿಷ್ಣುವಲ್ಲ. ಭೀಮಸೇನ ಹೋಗಲಿ. ಪಾಂಡವರಿಗೆ ಇಂದ್ರಪ್ರಸ್ಥ, ಋಖಪ್ರಸ್ಥ, ವಾರಣಾಸಿ, ಜಯಂತ ಮತ್ತು ಜಯಂತಿ ಈ 5 ಗ್ರಾಮಗಳನ್ನಾದರೂ ಕೊಡು. ಪಾಂಡುನಂದನರು ಅದರಿಂದಲೇ ತೃಪ್ತಿ ಹೊಂದುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತದೆ 50 ಗ್ರಾಮಗಳು ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರಗಳನ್ನು ಕೊಡಿಸುವೆನು. ಹೋಗಲಿ. ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವಿರುವನು. ಆದ್ದರಿಂದ ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡುವೆಯಾ? ಏನಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ಮಹಾವರಟ. ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ ಎಂದೆ. ಭೀಮನಿಗೆ ಒಂದು ಊರು, ಆ ಬಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟದಲ್ಲಿ ಕಟ್ಟ ಕಡೆ ಕಾಡಿಗಟ್ಟನೆ ಬೇಕೆಂದು ಪಟ್ಟು ಹಿಡಿದಿರುವ ಈ ಕೆಟ್ಟರೆ ಕಟ್ಟವರು ಗೌರವೇಶ್ವರನಲ್ಲ ಕಂಡು ಕೇಕೆ ಹಾಕಿ ನಕ್ಕರಲ್ಲ. ಆ ನಿನ್ನ ಪಾಂಡವ ಸ್ಥಿತಿ ಪಾಂಚಾಲಿ ಅಂದೇ ಚಟ್ಟನು ಕೃಷ್ಣ. ನಾನೀ ಚಲವನ್ನ ಭೂತ ಪ್ರೇತ ಪಿಶಾಚಿ ಒಡೆಯನಾದ ಸ್ವಯಂ ಭೂತನಾಥೇಶ್ವರನ ಕಾಲು ಕೆರುವುದರಿಯೇ ಕರಿ ಅಂಶದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾಮದ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಜಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳು ಮುರಾರಿಯೇ. ಯುದ್ಧ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಾರಿಯೇ. ಯುದ್ಧ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಜಲವನ್ನು ಬಿಡನು, ನೆಲವನ್ನು ಕೊಡೆನು. ಜಲವನ್ನು ಬಿಡೆನು, ನೆಲವನ್ನು ಕೊಡೆನು. ಹಲವ ದೈಸಿಗನ ಮುದದಿ ಮೆರೆಯಿದೆ ಕೊಡುವುದಿಲ್ಲವೋ ರಾಜ್ಯವ. ಕೊನೆಯ ಮಾತಿತು ನಾನೀಗ ಬೇರೆ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದರು ಎನ್ನೋಳು ಯುದ್ಧ ಮಾಡಿ, ಆ ಪಾಂಡು ನಂದರು ಎನ್ನೋಳು ಯುದ್ಧ ಮಾಡಿ ಭಾರತದಿಂದಲೇ ಜಯಿಸಲಿ ರಾಜ್ಯವ. ಭಾರತದಿಂದಲೇ ಜಯಿಸಲಿ ರಾಜ್ಯ. ಜಲವ ಬಿಡೆನು, ನೆಲವ ಕೊಡೆನು. ಜಲವ
ಕೊಂದಿದ್ದರೆ ಮುದ್ದದಿ ಮೆರೆಯಿದೆ ಕೊಡುವುದಿಲ್ಲವೋ ರಾಜ್ಯವ ಕೊನೆಯ ಮಾತೀತು ನಾನೀಗ ಬೇಳ್ದೆ ಕೊಡುವುದಿಲ್ಲವೋ ರಾಜ್ಯವ ಪಾಂಡವರು ಸೋತು ದಾಸರಾಗಿ ಹೇರೋ ಪಾಂಡವರು ಸೋತು ದಾಸರಾಗಿ ಹೇರು ಸ್ಥಿತಿಯ ನರಿಯದ ಇತರ ನುಡಿಯುವುದೇ ಸ್ಥಿತಿಯನ್ನರಿಯದ ಇತರ ನುಡಿಯುವುದೇ ನೆಲವನ್ನು ಬಿಡೆನು ನೆಲವನ್ನು ಕೊಡೆನು ನೆಲವ ಬಿಡೆನು ನೆಲವ ಕೊಡೆನು ಹಲವ ದೈತಿಗನ ಮುದ್ದದಿ ಮೆರೆಯಿದೆ ಕೊಡುವುದಿಲ್ಲವೋ ರಾಜ್ಯವ ಕೊನೆಯ ಮಾತಿದು ನಾನೀಗ ಬೇಡೆ ಕೊಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗ ಸಂಧ್ಯೆ ಮಾತನಾಡುತ್ತಿರುವ ಈ ನಿನ್ನ ನಾಟಕವನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ ಒಂದು ಊರಲ್ಲ ಒಂದು ಗೋಪಾಲ ಜಾಗದಲ್ಲಿ ಒಂದು ಮುಳ್ಳು ಮರಷ್ಟು ಭೂಮಿಯನ್ನು ಕೊಡುವುದಿಲ್ಲ ಆಟವಾಗು ಕತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳರು ಯೋಧನ ಕತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳರು ಸೈರಣೆ ಸೈರಣೆ ಅದಕ್ಕಿಂತ ಒದರುವೆ ಅದೇ ಮಾತ ಮಗಳುವೆ ಅದಕ್ಕಿಂತ ಒದರುವೆ ಅದೇ ಮಾತ ಮಗಳುವೆ ಕುಲಗಿಲ್ಲ ಕುಲವ ಮರತೆಯ ಸುರಗಳು ನಡೆಯದೆ ಬಿಡುವೆನ ಕುಲ ಇಲ್ಲ ಕುಲವ ಮರತೆಯ ಸುರಗಳು ನಡೆಯದೆ ಬಿಡುವೆನ ಕದನದಲ್ಲಿ ನಿನ್ನ ಅದವನಾಡಾಗಿ ಪಾ ಯೋಧನ ಕದನದಲ್ಲಿ ನಿನ್ನ ಅದವನಾಡಾಗಿ ಪಾ ಎದುರಳು ಮರುಳೇ ಮಂದಮತಿಯಂತೆ ಮುಂದನರಿಯದೆ ಯೋಧನ ಮಂದಮತಿಯಂತೆ ಮುಂದನರಿಯದೆ ದುಂದುಗವ್ವ ಪಡುವೆ ನೀ ದುಂದುಗವ್ವ ಪಡುವೆ ಸಾರು ನಾ ಸೈತೆ ಮೋಸ ಸಾರು ನಾ ಸೈತೆ ಮೋಸ ಸೈರಿಸಬಲ್ಲವರ ಸುಯೋಧನ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಪಡವಿಯ ಅಡಿಗೆ ಕೆಡುಕಲೆ ಪರಮ ಪುರುಷನೆಂಬ ಬಿರುದನು ಪಡವಿಯ ಅಡಗತೆ ಕೆಡುಕಲೆ ಸತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಳಲು ಸೈರಣೆ ಸತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಳಲು ಸೈರಣೆ ಸೈರಣೆ ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ ಪುರಸ್ಕರಿಸಿದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಎದು ಕುಲದ ಕಳಂಕ ಸ್ವರೂಪನೇ ಗೌರವೇಶ್ವರ ಈ ಗರ್ಭಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಗ್ರಜ ಸಹೋದರ, ಇದು ಕೌರವರ ರಾಜಸಭೆ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತಲೆ ಕಚ್ಚುತ್ತರಾಗಿ ಕೇಳುತ್ತಿರುವರು ನೋಡುವಣ್ಣ. ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ನಡೆ ಅಣ್ಣ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ನಡೆ. ಸರಿಯಾಗಿ ಸಹೋದರ, ನಡೆ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಕುರುವೃದ್ಧರೇ, ಈಗ ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಸೆರೆಯಲ್ಲಿಟ್ಟು ನಾನು ಹೇಳಿದಂತೆ ಮಾಡಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಶಾಸ್ತ್ರವೆಂದು ಧರ್ಮಗಳು ಹೇಳುತ್ತದೆ. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ?
ಪವಿತ್ರ ರಕ್ತ ಚೆಲ್ಲಲೇಕೆ? ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವ ಇಚ್ಛೆ ಇದ್ದರೆ ಈಗಲೇ ನಾನು ಹೇಳಿದಂತೆ ಮಾಡಿರಿ. ವಿದುರ, ವಿದುರ, ಕುಮಾರನಲ್ಲಿ ಕುಮಾರನನ್ನು ಕರೆಯಿಸು. ಯಾರು ನನ್ನನ್ನು ಕರೆಸಿದವರು? ಕುಮಾರ, ಮಾತೆಯ ಮಾತನು ಆಲಿಸು ವೀರ. ಕುಮಾರ, ಮಾತೆಯ ಮಾತನು ಆಲಿಸು ವೀರ. ದೊರೆದೀರ ನೀನಿ ಸ್ನೇಹದಿ ಮಾಡಿ. ದೊರೆದೀರ ನೀನಿ ಸ್ನೇಹದಿ ಮಾಡಿ. ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಕುಮಾರ, ಅಮ್ಮ, ನಾನು ಪುತ್ರ, ಏಕೆ ನನ್ನೊಂದಿಗೆ ಮಾತನಾಡುವ ಇಚ್ಛೆ ನಿಲ್ಲಿಲ್ಲವೇ? ನಾನು ನಿನ್ನ ತಾಯಿ, ಅಗಣ್ಯ ರಥೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಈ ನನ್ನ ಎದೆ ರಕ್ತವನ್ನು ಬಸಿದು ನಿನ್ನ ಸಲಹಿರುವೆ. ನಿನ್ನ ಕಲ್ಯಾಣವೇ ದೇವರಲ್ಲಿ ಏಕಮಾತ್ರ ಭಿಕ್ಷುಕುಮಾರ. ಕಂದ, ಬಾಲ್ಯದಲ್ಲಿ ನಿನ್ನ ಕಣ್ಣಲ್ಲಿ ಒಂದು ಹೊನಿ ಕಮ್ಮನಿ ಬಿದ್ದರು. ಈ ನನ್ನ ದೇಹದ ರಕ್ತವೇ ನಷ್ಟವಾದಂತೆಂದು ಭಾವಿಸಿದ್ದೇನೆ. ಯುದ್ಧದ ಚಿಂತನೆ ಬಿಡು. ಆ ಪಾಂಡವರೇ ಸಂಧಿಗೆ ಸಮ್ಮತಿಸು. ನಿನ್ನ ಸುಖ ಸಂತೋಷಗಳನ್ನು ನೋಡುವ ಸಲುವಾಗಿ ಎಣಿಕಿರಬಹುದು. ಮಾತೃ ಪ್ರೇಮವು ಬತ್ತಬಹುದು, ಆದರೆ ಆ ನಕ್ಷತ್ರಗಳ ಎಣಿಕೆ ಇರಬಹುದು. ಮಾತೃ ಪ್ರೇಮವ ಕೌಸ್ತವ ರತ್ನಾಭವನ, ಸಮುದ್ರ ಮಂದರಿಂದ ಪುಟ್ಟಿದ ಅಮೃತ ಹಬೋದ. ಬಾಲಕರಂತೆ ಆ ಅಮೃತವನ್ನು ಭೂಮಿ ಮೇಲೆ ಚೆಲ್ಲಬೇಡ. ಪಾನಮತ್ತನಾದ ಪಾಶನಂತೆ ಆ ಅಮೃತವನ್ನು ಭೂಮಿಯಲ್ಲಿ ಉಡಿಯಬೇಡ. ಚತುರ್ದಶ ಭವನಗಳಿದ್ರೆ ಹುಡುಕಿದರು. ತಾಯಿಯಂತೆ ಬಂಧುವು, ಹಿತೇಶಿಯು, ಸ್ನೇಹಿತಿಯು ಮತ್ತಾರು ದೊರಕುವುದಿಲ್ಲ. ಯುದ್ಧದ ಚಿಂತನೆ ಬಿಡು. ಕಂದ, ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ನೀಡಿ ಸಮಾನ ಚಿತ್ತದಿಂದ ದರೇನಾಳು ಕುಮಾರ. ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಇಲ್ಲ. ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ವಾಸುದೇವ, ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ಏಳನ್ನ ಪಡೆಯ ಸಂದೇಶ. ನಾವು ಸಮಯದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮ ತಂದೆಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಆಸ್ಥಾನದಲ್ಲಿ, ವೀರರಸಿಕರ ಘೋಷದಲ್ಲಿ, ಸಮರಾಂಗಣದಲ್ಲಿ. ನನಗಿನ್ನೂ ಸಮಯವಿಲ್ಲ. ಕುಮಾರ, ಕುಮಾರ, ಸಮಯವಿಲ್ಲ, ಸಮಯವೇ ಇಲ್ಲ. ಅಧರ್ಮ ಸುರೆಯಿಂದ ಉನ್ಮುಕ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿದು. ಹಸಿದ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮೂರ್ಖ ಸುಯೋಧನ ನಿನಗೆ ಸಮಯ ಎಲ್ಲಿಯುವುದು? ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಈ ಕುರುಕುಲವೆಲ್ಲವೂ ನಾಶ ಹೊಂದುವುದು. ನಿನ್ನ ವೃದ್ಧ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ನಿರ್ಗತಗಳಾಗಿ ಅಳುತ್ತಾ ಈ ವಿಷದಮಯವಾದ ದೃಶ್ಯ ನೋಡಬೇಕಾಗಿರುವುದು. ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ? ವಾಸುದೇವ, ಅನರ್ಥವಾಯಿತು. ಆ ದೂತರು ನಿಮ್ಮನ್ನು ಬಂಧಿಸಲೆತ್ನಿಸಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನ ದರ್ಪ ಇಷ್ಟೊಂದು ಮಿತಿ ಮೀರಿದೆ? ವಾಸುದೇವ, ಆತ್ಮೀಯರಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ರಾಜಮೇಶಿ, ದುರ್ಯೋಧನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲೇ? ಇಲ್ಲ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಶ್ರೀಕೃಷ್ಣನು ದರ್ಪಾಂಧನಾದ ಒಬ್ಬ ಕ್ಷತ್ರಿಯನಿಗೆ ಎದುರುವುದೇ? ರಾಜಮೇಶಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂದು ನೀನು ಅರಿತಿರುವೆಯಾ? ಇದರ ಒಂದು ಅಲ್ಪಾವಧಿಯಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವು. ಕೋಟಿ ಕೋಟಿ ದುರ್ಯೋಧನರು ಗದಪ್ರಾಣರಾಗಿ ಮಣ್ಣಿನಲ್ಲಿ ಹುರುಳಾಡುವರು. ಇಂತಹ ನಾನು ದುರ್ಯೋಧನಿಗೆ ಎದುರು ಇಲ್ಲಿಂದ ಪಲಾಯನ ಮಾಡಲಿ ತಾಯಿ? ಭಯವಲ್ಲ ಪ್ರಭು. ದಾನವೇದುಪತಿಗೆ ಶತ್ರುಗಳ ಭಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ.
ಜಗತ್ ರಕ್ಷಕನಿಗೆ ಪರಾಪಕ್ಷದ ಪರಾಜಯ ನಾನು ಬೈಕಾಗಿಡುತ್ತಿಲ್ಲ ಪ್ರಭು. ಆ ನನ್ನ ನೀಚ ಕುಲಾಂಗನ ಪುತ್ರನ ಕೈಯಿಂದ ಈ ನನ್ನ ಗುರುವಿನ ಹವೇಳನವನ್ನು ನಾನು ಹೇಗೆ ಸಹಿಸಲಿ? ವಾಸುದೇವ, ನೀನು ಭಕ್ತರ ಆರಾಧಕನಲ್ಲವೇ? ಈ ಭಕ್ತರ ಪ್ರಾರ್ಥನೆ ಮನಸ್ಸು ಚರಣದರಿಗೆ ಬಿಡುತ್ತೀರಿ ಪ್ರಭು. ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಹೇಳಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹೋತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ಬೆಂಕಿಯನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಿಂಗಿಸಲು ಬಂದೆನು. ಆದರೆ ಅವನ ಔದಾನ್ಯವು ನನ್ನ ಗೆಳತನದ ವರದಾಸ್ತವನ್ನು ವೈರ್ಯ ವಜ್ರಮುಷ್ಟನ್ನಾಗಿ ಮಾರ್ಪಡಿಸಿತ್ತು. ನಾನು ಯಾವ ಮಹೋತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ಬೂದಿಗೆ ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡೆಯಿಂದ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ರಾಜಮಹಿಷಿ, ಈ ರಾಜಸಭೆಯ ಅಶಾಂತಿ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂತಿರುವೆನು ರಾಜಮಹಿಷಿ. ಆದರೂ ಚಿಂತೆ ಇಲ್ಲ, ಈ ದಿನಿನ ಸಲುವಾಗಿ ನಾನು ಹೇಳಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ಹಾಗೆ ಆಗಲಿ ಪ್ರಭು, ಹಾಗೆ ಆಗಲಿ. ಇನ್ನೆಲ್ಲಿಗೆ ಪಲಾಯನ? ಕೃಷ್ಣ, ನಿಲ್ಲು ನಿಲ್ಲು. ನನ್ನನ್ನು ಬಂಧಿಸಿಯ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ನೀರನ್ನು ಪ್ರತಿಬಂಧಿಸಲು ಇಚ್ಛಿಸುವಿರೆ. ನಿಮ್ಮಿಂದಾಗದು ವ್ಯರ್ಥ. ಸಹೋದರ, ಏನು ಮಾಡುತ್ತೇವೆ? ಕೃಷ್ಣನನ್ನು ಕಂಬಕ್ಕೆ ಕಟ್ಟಿಬಿಡು. ಇಲ್ಲೋ ಕೃಷ್ಣ, ಉರಿ ಬಿಸಿಲ ತಾಪಕ್ಕೆ ಶರನದಿಯು ಬತ್ತುವುದೇ. ಯೋಧನ ಕೃಷ್ಣ, ಉರಿ ಬಿಸಿಲ ತಾಪಕ್ಕೆ ಶರನದಿಯು ಬತ್ತುವುದೇ. ನರಿಮಾಳ್ಪಗರ್ಜನಿಗೆ ಕೇಸರಿಯು ಅಂಜುವುದೇ. ಸುರಿವ ಸೋನೆ ಮಳೆಗೆ ಕಾಯಿಚ್ಚು ಹಾರುವುದೇ. ಬಿರುಗಾಳಿ ಬಡಿದಕ್ಕೆ ಗಿರಿಶಿಖರ ಚಲಿಸುವುದೇ. ನಾ ಧರಿಸಿರ್ಪ ಚಕ್ರ ಹೊಂದಿದ್ದೊಡೆ. ಯೋಧನ ಕೃಷ್ಣ, ನಾ ಧರಿಸಿರ್ಪ ಚಕ್ರ ಹೊಂದಿದ್ದೊಡೆ. ನಿನ್ನಂತ ಸ್ಥಿರ ಕರೆದು ಧರಣಿ ಉಳಿಯುವಾಗ ಎನಗೆದುರುಂಟೆ ಮರುಳೇ. ಈಗ ಬಂಧಿಸಿರಿ, ನಿಮ್ಮ ಅಹಂಕಾರವನ್ನು ಈಗಲೇ ಅಳಿಸುವೆನು. ಸಹೋದರ, ಈ ಬೆದರಿಕೆ ಮಾತಿನ ಪ್ರಯೋಜನವಿಲ್ಲ. ಬಂದಿದ್ದ ಕೃಷ್ಣನನ್ನು. ಇನ್ನು ಕೃಷ್ಣ ಮಧುರಾಜ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಕೃಷ್ಣನೇ. ಎಲ್ಲ ದಿಕ್ಕುಗಳಲ್ಲೂ ಕತ್ತಿಯನ್ನು ತಿರುಗಿಸು ಅಣ್ಣ.